ಶಿವಳ್ಳಿ ನಮ್ ಜೊತೆಗಿಲ್ಲ, ಅವರ ಆತ್ಮ ನಮ್ ಜೊತೆಗೆ ಇದೆ ಅಂತ ಸ್ನೇಹಿತನನ್ನ ನೆನೆದು ಕಣ್ಣೀರನ್ನ ಇಟ್ಟಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಕುಂದಗೋಳದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಕೂಡ ಡಿಕೆ ಶಿವಕುಮಾರ್ ಅವರು. ಮಾತಾಡ್ತಾ ನಿಮ್ಮ ಪಾದಗಳಿಗೆ ನಾನು ನಮಸ್ಕಾರ ಮಾಡೋಕ್ ಬಂದಿದ್ದೀನಿ, ನೀವು 3 ಬಾರಿ ವಿಧಾನಸೌಧಕ್ಕೆ ಶಿವಳ್ಳಿ ಅವರನ್ನ ಕಳಿಸಿದ್ದೀರಿ ಅಂತ ಶಿವಳ್ಳಿ ಅವರನ್ನ ನೆನೆದು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬಹಿರಂಗ ಸಮಾವೇಶದಲ್ಲೇ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನು ಬಿಜೆಪಿಯವರು ಯಾರು ಶಿವಳ್ಳಿ ಕೆಟ್ಟವನು ಅಂತ ಹೇಳಿಲ್ಲ, ರಾಮುಲು ಅಣ್ಣ ಶಿವಳ್ಳಿ ಸಾವಿಗೆ ಮೈತ್ರಿ ಸರ್ಕಾರ ಕಾರಣ ಅಂತ ಹೇಳಿದ್ದಾರೆ. ಜನರನ್ನ ಎತ್ತಿ ಕಟ್ಟೋ ಕೆಲಸ ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಗರಂ ಆದ್ರು ಡಿಕೆ ಶಿವಕುಮಾರ್. ಅಂತ ಅವ್ರು ಹೇಳಿದ್ರು. ಅರ್ಜುನವಾಗಿ ನಾನು ಮಾತಾಡೋಣ ಅಂತ ಪೀಠಕ್ಕೆ ನಾನು ನಮಸ್ಕಾರ ಮಾಡ್ಬಿಟ್ಟು ಈಚೆ ಬರ್ತಾ ಇದ್ದೀನಿ. ಶಿವಳ್ಳಿ ಇಲ್ಲ ಅಂತ ಇವತ್ತು ಸುಖಿ, ಶಿವಳ್ಳಿ ಮಾತು ಸುಖಿ ಕೊಟ್ಟು ಇವತ್ತು ಅಲ್ಲೇ ನಿಂತ್ಕೊಂಡು ನಿಮ್ ಮುಂದೆ ನಿಂತ್ಕೊಂಡು ನಾನು ಮೊದಲು ಮತಯಾಚನೆಯನ್ನ ನಿಮ್ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಆ ಶಿವಳ್ಳಿಗೋಸ್ಕರ ಇವತ್ತು ನೀವೆಲ್ಲ ಇವತ್ತು ಅವ್ನ ಆಶೀರ್ವಾದ ಮಾಡಬೇಕು ಅಂತೇಳಿ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಈ ಕೆಲಸದಲ್ಲಿ ಎಲ್ಲ ನಿಮ್ಮ ಪಾದಗಳಿಗೆ ನಮಸ್ಕಾರ ಹೇಳಲಿಕ್ಕೆ ನಾನು ನಿಮ್ಮದಲ್ಲಿ ನಿಂತಿದ್ದೇನೆ. ಈ ಎಲೆಕ್ಷನ್ ಶಿವಳ್ಳಿ ಎಲೆಕ್ಷನ್ ಅಲ್ಲ, ನಿಮ್ಮ ಎಲೆಕ್ಷನ್ ಅಂತ ಹೇಳಲಿಕ್ಕೋಸ್ಕರ ನಾನು ಅಟೆಂಡ್ ಮಾಡಿಸ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು. ಅರ್ಜುನವಾಗಿ ನಾನು ಮಾತಾಡೋಣ ಅಂತ ಪೀಠಕ್ಕೆ ನಾನು ನಮಸ್ಕಾರ ಮಾಡ್ಬಿಟ್ಟು ಈಚೆ ಬರ್ತಾ ಇದ್ದೀನಿ. ಶಿವಳ್ಳಿ ಇಲ್ಲ ಅಂತ ಇವತ್ತು ಸುಖಿ, ಶಿವಳ್ಳಿ ಮಾತು ಸುಖಿ ಕೊಟ್ಟು ಇವತ್ತು ಅಲ್ಲೇ ನಿಂತ್ಕೊಂಡು ನಿಮ್ ಮುಂದೆ ನಿಂತ್ಕೊಂಡು ನಾನು ಮೊದಲು ಮತಯಾಚನೆಯನ್ನ ನಿಮ್ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಆ ಶಿವಳ್ಳಿಗೋಸ್ಕರ ಇವತ್ತು ನೀವೆಲ್ಲ ಇವತ್ತು ಅವ್ನ ಆಶೀರ್ವಾದ ಮಾಡಬೇಕು ಅಂತೇಳಿ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಈ ಕೆಲಸದಲ್ಲಿ ಎಲ್ಲ ನಿಮ್ಮ ಪಾದಗಳಿಗೆ ನಮಸ್ಕಾರ ಹೇಳಲಿಕ್ಕೆ ನಾನು ನಿಮ್ಮದಲ್ಲಿ ನಿಂತಿದ್ದೇನೆ. ಈ ಎಲೆಕ್ಷನ್ ಶಿವಳ್ಳಿ ಎಲೆಕ್ಷನ್ ಅಲ್ಲ, ನಿಮ್ಮ ಎಲೆಕ್ಷನ್ ಅಂತ ಹೇಳಲಿಕ್ಕೋಸ್ಕರ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್. ಪರಶುರಾಮ್, ಡಿಕೆ ಶಿವಕುಮಾರ್ ಅಂದ್ರೆ ಒಂದ್ ರೀತಿ ಪವರ್ಫುಲ್ ಸ್ಟ್ರಾಂಗ್ ಮ್ಯಾನ್ ಅಂತ ಹೇಳ್ತಾರೆ. ಈ ಕಣ್ಣೀರ ಪಾಲಿಟಿಕ್ಸ್ ಅಲ್ಲೆಲ್ಲ ಅವ್ರು ಗುರುತಿಸ್ಕೊಂಡಿರ್ಲಿಲ್ಲ, ಬಟ್ ಆಲ್ ಆಫ್ ಸಡನ್ ಇವತ್ತು ಈ ರೀತಿ ಅವರು ಅಳೋದಕ್ಕೆ, ಕಣ್ಣೀರ್ ಹಾಕೋದಕ್ಕೆ, ಆ ಸಿಚುವೇಶನ್ ನಿರ್ಮಾಣ ಆಗೋದಕ್ಕೆ ಏನ್ ಕಾರಣ ಆಯ್ತು? ಈಗಾಗಲೇ ಏನು ಸಾಕಷ್ಟು ಶ್ರೀರಾಮುಲು ಅವರು ಶಿವಳ್ಳಿ ಅವರ ಸಾವಿಗೆ ಮೈತ್ರಿ ಸರ್ಕಾರ ಕಾರಣ ಅನ್ನುವಂತ ಆರೋಪವನ್ನು ಮಾಡಿದ್ರು. ಈ ಹಿಂದೆ ಕೂಡ ಮೈತ್ರಿ ಸರ್ಕಾರದ ನಾಯಕರು ಶಿವಳ್ಳಿ ಅವರು ನಿಧನರಾದಾಗ ಬಂದಿದ್ರು. ಆ ಸಂದರ್ಭದಲ್ಲಿ ಶಿವಳ್ಳಿ ಅವರ ಕಾರ್ಯವೈಖರಿ ಮತ್ತು ಅವರ ಜೀವನದ ಕುರಿತು ಸಾಕಷ್ಟು ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ರು. ಸರ್ಕಾರದ ಜೊತೆಗಿನ ಪಕ್ಷದೊಂದಿಗಿನ ಅವರ ಒಡನಾಟದ ಬಗ್ಗೆ ಕೂಡ ಹೇಳಿದ್ರು. ಈಗ ಬಿಜೆಪಿ ನಾಯಕರು ಕೂಡ ಶಿವಳ್ಳಿ ಅವರನ್ನ ಹಾಡು ಹೋಗುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿದ್ರು. ಆದ್ರೆ ಚುನಾವಣೆಯ ಹೊಸ್ತಿಲಲ್ಲಿ ಬಂದಂತಹ ಶ್ರೀರಾಮುಲು ಅವರು ಶಿವಳ್ಳಿ ಅವರ ನಿಧನಕ್ಕೆ ಮೈತ್ರಿ ಸರ್ಕಾರವೇ ಕಾರಣ, ಅವರು ನೀಡಿದ ಕಿರುಕುಳವೇ ಕಾರಣ ಅನ್ನುವಂತಹ ಆರೋಪ ಮಾಡಿದ್ದು ಸಾಕಷ್ಟು ನೋವನ್ನ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ತಂದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಅವರು ಅದು ಗಂಭೀರವಾದಂತಹ ಒಂದು ಆರೋಪ, ಜೊತೆಗೆ ನಮಗೆ ಸಾಕಷ್ಟು ಆಘಾತವನ್ನ ಈ ಒಂದು ಆರೋಪ ತಂದಿದೆ. ಹೀಗಾಗಿ ಅವರ ವಿರುದ್ಧ ದೂರು ಕೊಡ್ತೇವೆ, ಜೊತೆಗೆ ತನಿಖೆ ನಡೆಸಲು ಕೂಡ ಆಗ್ರಹಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಒಂದು ಕಾನೂನು ತಜ್ಞರ ತಂಡವನ್ನು ಕರೆಸಿ ಸಾಧಕ ಬಾಧಕಗಳನ್ನ ಚರ್ಚಿಸಿ ಈಗಾಗಲೇ ಶ್ರೀರಾಮುಲು ಅವರ ವಿರುದ್ಧ ಚುನಾವಣಾ ಆಯೋಗ ಮತ್ತು ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸಮಗ್ರ ತನಿಖೆ ಆಗಬೇಕು. ಒಂದು ವೇಳೆ ಅವರಿಗೆ ಮೈತ್ರಿ ಸರ್ಕಾರ ಅಥವಾ ಇನ್ನಾರದೇ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ರೇವಣ್ಣನವರ ಕಿರುಕುಳ ಆಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಯಾರೇ ಕಿರುಕುಳ ಕೊಟ್ಟಿದ್ರು ಅದರ ಬಗ್ಗೆ ಸಮಗ್ರ ತನಿಖೆಯಾಗಿ ಆರೋಪಿತರು ಯಾರು ಅನ್ನುವಂಥದ್ದು ಸಾಬೀತಾಗಬೇಕು. ಒಂದ್ ವೇಳೆ ಶ್ರೀರಾಮುಲು ಅವರಿಗೆ ಗೊತ್ತಿದ್ರು ಕೂಡ ಯಾರು ಆ ಕಿರುಕುಳ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇದ್ರು ಕೂಡ ಅದನ್ನು ಚುನಾವಣಾ ಆಯೋಗಕ್ಕೆ ನೀಡಲಿ ಅಥವಾ ಪೊಲೀಸರಿಗೆ ಬಂದು ಅವರು ಆ ಒಂದು ಮಾಹಿತಿಯನ್ನ ನೀಡಲಿ ಅನ್ನುವಂತ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಮತ್ತು ಅದೇ ವಿಷಯವನ್ನ ಚುನಾವಣಾ ಪ್ರಚಾರದಲ್ಲಿ ಬ್ರಹ್ಮಾಸ್ತ್ರವನ್ನಾಗಿ ಡಿ ಕೆ ಶಿವಕುಮಾರ್ ಅವರು ಬಳಸ್ಕೊಳ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಈಗಾಗಲೇ ಕುಂದಗೋಳ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಸಾರ್ವಜನಿಕರ ಮುಂದೆ ಈ ವಿಷಯವನ್ನ ಪ್ರಸ್ತಾಪಿಸಿ ಮೈತ್ರಿ ಸರ್ಕಾರ ಯಾವತ್ತಾದರೂ ಶಿವಳ್ಳಿ ಅವರಿಗೆ ಕಿರುಕುಳ ನೀಡುತ್ತಾ, ಶಿವಳ್ಳಿ ಅವರು ಏನಾದರೂ ಇಲ್ಲಿನ ಗುತ್ತಿಗೆದಾರರಿಗೆ, ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಕಿರುಕುಳ ನೀಡಿದ್ರ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಶ್ರೀರಾಮುಲು ಅವರ ಹೇಳಿಕೆ ಕುಂದಗೋಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚಲನವನ್ನೇ ಉಂಟು ಮಾಡಿದೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.
ಅಂತ ಅವ್ರು ಹೇಳಿದ್ರು. ಅರ್ಜುನವಾಗಿ ನಾನು ಮಾತಾಡೋಣ ಅಂತ ಪೀಠಕ್ಕೆ ನಾನು ನಮಸ್ಕಾರ ಮಾಡ್ಬಿಟ್ಟು ಈಚೆ ಬರ್ತಾ ಇದ್ದೀನಿ. ಶಿವಳ್ಳಿ ಇಲ್ಲ ಅಂತ ಬಂತು ಸುದ್ದಿ. ಶಿವಳ್ಳಿ ಮಾತು ಸುದ್ದಿ ಬಂತು. ಇವತ್ತು ಅಲ್ಲೇ ನಿಂತ್ಕೊಂಡು ನಿಮ್ ಮುಂದೆ ನಿಂತ್ಕೊಂಡು ನಾನು ಮೊದಲು ಮತಯಾಚನೆ ನಿಮ್ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಆ ಶಿವಳ್ಳಿಗೋಸ್ಕರ ಇವತ್ತು ನೀವೆಲ್ಲ ಇವತ್ತು ಅವನ ಆಶೀರ್ವಾದ ಮಾಡಬೇಕು ಅಂತೇಳಿ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಈ ದಿವಸದಲ್ಲಿ ಎಲ್ಲ ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರ ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಈ ಎಲೆಕ್ಷನ್ ಶಿವಳ್ಳಿ ಎಲೆಕ್ಷನ್ ಅಲ್ಲ, ನಿಮ್ಮ ಎಲೆಕ್ಷನ್ ಅಂತ ಹೇಳಲಿಕ್ಕೋಸ್ಕರ ನಾನು ನಿಮ್ಮ ಮುಂದೆ